ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಚಂದನ ಹರಿ ಹತ್ರ ಈ ಮನೆಯಲ್ಲಿ ನಿಮ್ಮ ಅಣ್ಣ ಒಬ್ಬರೇನ ಅಡುಗೆ ಮಾಡೋದು ಅಂತ ಕೇಳಿದ್ದಕ್ಕೆ ಅದು ಅಣ್ಣ ಮಾಡ್ತಾನೆ, ಅಣ್ಣ ಇಲ್ಲ ಅಂದಾಗ ನಾನು ಮಾಡ್ತೀನಿ ಅಷ್ಟೇ ಅಡುಗೆ ಮಾಡೋದು, ಇನ್ಯಾರೂ ಮಾಡಲ್ಲ ಅಂತ ಹರಿ ಹೇಳ್ತಾನೆ. ಅದಕ್ಕೆ ನಾನು ಅಡುಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ರೀ ಅಂತ ಹೇಳಿದ್ದಕ್ಕೆ ನೀವು ಅಡುಗೆ ಕಲಿತೀರಾ ಅಂತ ಹೇಳಿದ್ದಕ್ಕೆ ಹಾಂ ಹೌದು, ಯಾಕೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮಪ್ಪ ಅಡುಗೆ ಮಾಡೋದಿರಲಿ ಅಡುಗೆ ಮನೆ ಕಡೆ ಹೋದವರು ಅಲ್ಲ, ಅಂಥದ್ರಲ್ಲಿ ಇಲ್ಲಿ ನಿಮ್ಮ ಅಣ್ಣನೇ ಅಡುಗೆ ಮಾಡ್ತಾರೆ, ತರಕಾರಿ ಕಟ್ ಮಾಡ್ತಾರೆ, ಎಷ್ಟು ರುಚಿಯಾಗಿ ಅಡುಗೆ ಮಾಡೋದನ್ನು ಕಲ್ತಿದ್ದಾರೆ. ನನಗೂ ಕಲಿಬೇಕು ಅಂತ ಅನ್ನಿಸ್ತಾ ಇದೆ ರೀ, ಕಲಿಬೇಕು ಕೇಳ್ರಿ ಅಂತ ಹೇಳಿದ್ದಕ್ಕೆ ಅದೇನು ಬ್ರಹ್ಮ ವಿದ್ಯೆನಾ, ಕಲ್ತ್ರಾಯ್ತು ಬಿಡಿ ಅಂತ ಹೇಳಿದ್ದಕ್ಕೆ ಮತ್ತೆ ಹೋಗಿ ಕೇಳಿ ಅಂತ ಹೇಳ್ತಾಳೆ. ಅದಕ್ಕೆ ಅಯ್ಯೋ ಒಂದು ಕೈಯಲ್ಲಿ ನೈಫ್ ಹಿಡ್ಕೋಬೇಕು, ಇನ್ನೊಂದು ಕೈಯಲ್ಲಿ ತರಕಾರಿ ಹಿಡ್ಕೋಬೇಕು, ಕಟ್ ಮಾಡಬೇಕು, ಅದೆಲ್ಲ ರಿಸ್ಕ್ ಯಾಕೆ ಬಿಡಿ ಅಂತ ಹರಿ ಹೇಳ್ತಾನೆ. ಅದಕ್ಕೆ ನೀವೇ ತಾನೇ ಹೇಳಿದ್ದು ರಸ್ಕ್ ಅಂತ ಅಂದ್ಕೊಂಡ್ರೆ ಎಲ್ಲವುದು ಈಸಿ ಅಂತ ರೀ, ಕೇಳ್ರಿ ಹೋಗಿ ನನಗೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ದಕ್ಕೆ ಹೌದಾ ಕಲಿಬೇಕಂಗ ಸರಿ ಇರಿ ಅಂತ ಅಂದ್ಬಿಟ್ಟು ಅವ್ರ ಅಣ್ಣ ಹತ್ರ ಹೋಗಿ ಅಣ್ಣ ಅದು ಅಂತ ಹೇಳಿದ್ದಕ್ಕೆ ಏನೋ ಹರಿ ಅಡುಗೆ ಮನೆ ಕಡೆ ಅಪರೂಪಕ್ಕೆ ಬಂದುಬಿಟ್ಟಿದೆಯಾ ಅಂತ ಹೇಳ್ತಾನೆ. ಆವಾಗ ಹರಿಗೆ ನಾಚಿಕೆ ಆದಂಗೆ ಆಗುತ್ತೆ. ಚಂದನ ಕಡೆ ಮುಖ ಮಾಡ್ಕೊತಾನೆ. ಚಂದನ ಒಂಥರ ಒಳಗೊಳಗೆ ನಗ್ತಿರ್ತಾಳೆ. ಅದಕ್ಕೆ ಅಣ್ಣ ಅದು ಅವರು ಅಡುಗೆ ಕಲಿಬೇಕು ಅಂತಂದರು, ನಿಂತರ ಅಡುಗೆ ಮಾಡೋದನ್ನ ಕಲಿಬೇಕಂತೆ ಅವರು, ಅದಕ್ಕೆ ಹೇಳಿದರು, ಅದಕ್ಕೆ ಬಂದೆ ಅಂತ ಹೇಳಿದ್ದಕ್ಕೆ ಅವರ ಅಂತ ಹೇಳಿದಾಗ ಬನ್ನಿ ಅಂತ ಕರೀತಾನೆ ಹರಿ. ಆಗ ಚಂದನ ಮುಂದೆ ಹೋಗ್ತಾಳೆ. ಅಣ್ಣ ನನಗೂ ಅಡುಗೆ ಮಾಡೋದನ್ನ ಹೇಳ್ಕೊಡಿ ಅಂತ ಹೇಳಿದ್ದಕ್ಕೆ ಅಯ್ಯೋ ನಿಮ್ಗೆ ಯಾಕೆ ಇದೆಲ್ಲ ರಿಸ್ಕು, ಹೋಗಿ ನೀವು ರೆಸ್ಟ್ ಮಾಡಿ, ನಾನೆಲ್ಲ ಅಡುಗೆ ತಯಾರಿ ಮಾಡ್ತೀನಿ, ಊಟ ಮಾಡೋರಂತೆ ಕರಿತೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ಅಣ್ಣ ನನಗೆ ಇಂಟ್ರೆಸ್ಟ್ ಇದೆ, ಯಾಕೆಂದರೆ ನಾನು ಇಷ್ಟು ವರ್ಷ ಆರ್ಕಿಟೆಕ್ಟಾಗಿ ಮಾಡಿದ್ದು ಎಲ್ಲವುದು ಬಿಲ್ಡಿಂಗು ಡಿಸೈನ್ಸು ಅಂತಲೇ ಕಾಲ ಕಳೆದ್ಬಿಟ್ಟೆ. ನನಗೆ ಇವಾಗ ನೀವು ತರಕಾರಿ ಹಚ್ಚೋದು ನೋಡಿದ್ರೆ ನನಗೂ ಹಚ್ಚಬೇಕು, ಅದು ಒಂದು ಸ್ಕಿಲ್ ಅಂತ ಅನ್ನಿಸ್ತಾ ಇದೆ, ಪ್ಲೀಸ್ ಹೇಳ್ಕೊಡಿ ಅಂತ ಹೇಳಿದ್ದಕ್ಕೆ ಹೌದಾ ಸರಿ ಹೇಳ್ಕೊಡ್ತೀನಿ ಅಂತ ಬನ್ನಿ ಅಂತ ಕರೀತಾನೆ. ಆಗ ಲೇಡೀಸ್ ಫಿಂಗರ್ ಹೇಳ್ಕೊಡೋದು ಕಟ್ ಮಾಡೋದನ್ನ ಹೇಳ್ಕೊಡಿ ಅಣ್ಣ ಅಂತ ಹೇಳಿದ್ದಕ್ಕೆ ಲೇಡೀಸ್ ಫಿಂಗರಾ ಅಂತ ಮುಖ ನೋಡ್ತಾ ಇರ್ತಾನೆ. ಆಗ ಹರಿ ಬೆಂಡೆಕಾಯಿನ ಹಿಡಿದು ತೋರಿಸ್ತಾನೆ. ಆಗ ಚಂದನ ಅದು ಬೆಂಡೆಕಾಯಿ ಕಟ್ ಮಾಡೋದು ಹೇಳ್ಕೊಡಿ ಅಂದಾಗ ಸರಿ ಆಯಿತು ಅಂತ ಹೇಗೆ ಕಟ್ ಮಾಡೋದು ಅಂತ ಚಂದನಗೆ ಮುತ್ತು ಹೇಳ್ಕೊಡ್ತಾರೆ. ಅವರಮ್ಮ ತುಂಬಾ ಅಳ್ತಾ ಕೂತಿರ್ತಾರೆ. ಆಗ ದಿವ್ಯಾ ಅತ್ತೆ ನಿಮ್ಮ ಆರೋಗ್ಯ ಏನಾಗ್ಬಿಟ್ಟು ಅತ್ತೆ, ಊಟ ಮಾಡಿ ಅತ್ತೆ, ಸ್ವಲ್ಪ ಊಟ ಮಾಡಿ, ಅಳೋದು ನಿಲ್ಲಿಸಿ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ಚಂದನ ಅವರಮ್ಮ ದಿವ್ಯಾ ದಾಸ್ಗೆ ಫೋನ್ ಮಾಡಿದ್ಯಾ, ಎಲ್ಲಿದ್ದಾನಂತೆ ಅಂತ ಕೇಳಿದ್ದಕ್ಕೆ ಅದು ಅತ್ತೆ ಅವ್ರಿಗೆ ಫೋನ್ ಮಾಡಿದ್ದೆ, ಅವ್ರದ್ದು ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ಹೇಳಿದ್ದಕ್ಕೆ ನಿಮ್ಮ ಮಾವ ಎಲ್ಲಿದ್ದಾರೆ, ನಿಮ್ಮ ಮಾವ ಊಟ ಮಾಡಿದ್ರ ಅಂತ ಕೇಳಿದ್ದಕ್ಕೆ ಅದು ಅತ್ತೆ ರೂಮಲ್ಲಿ ಹೋಗಿ ಬಂದಿಲ್ಲ ಅತ್ತೆ ಅಂತ ಹೇಳ್ತಾಳೆ. ಅಯ್ಯೋ ಅದಕ್ಕೆ ಅವ್ರಿಗೆ BP ಬೇರೆ ಇದೆ, ಇಷ್ಟೊತ್ತು ಅವರು ರೂಮಲ್ಲಿ ಇರೋರೇ ಅಲ್ಲ, ನಾನೇ ಹೋಗಿ ನೋಡ್ತೀನಿ ಇರು ಅಂತ ಅಂದ್ಬಿಟ್ಟು ರೂಮ್ ಕಡೆ ಓಡಿ ಬರ್ತಾರೆ. ಇಲ್ಲಿ ಮುತ್ತು ಹತ್ರ ಮಹಿ ಅಣ್ಣ ಹೊರಗಡೆ ಕೂತ್ಕೊಂಡು ಊಟ ಮಾಡೋಣ ಅಣ್ಣ ಪ್ಲೀಸ್ ಅಣ್ಣ ಅಂತ ಬೇಡ್ಕೊತಾ ಇರ್ತಾನೆ. ಅದಕ್ಕೆ ಕಂಟಿ ಅಲ್ಲಿಗೆ ಬಂದು ಏನಂತಣ್ಣ ಇವನು ಅಂತ ಕೇಳಿದ್ದಕ್ಕೆ ಬೆಳದಿಂಗ್ಳಲ್ಲಿ ಹೊರಗಡೆ ಕೂತ್ಕೊಂಡು ಊಟ ಮಾಡಬೇಕಂತೆ ಅಂತ ಹೇಳಿದ್ದಕ್ಕೆ ಇಲ್ಲೇನೋ ಆಗಿದೆ, ಇಲ್ಲೇ ಊಟ ಮಾಡಿದ್ರೆ ಏನೋ ಆಗುತ್ತೆ ಅಂತ ಹೇಳಿದ್ದಕ್ಕೆ ಇಲ್ಲ ಅಣ್ಣ ಪ್ಲೀಸ್ ಅಣ್ಣ ಇವತ್ತು ಒಂದಿನ ಅಣ್ಣ ಹೋಗೋಣ ಅಣ್ಣ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಹರಿ ಅಲ್ಲಿಗೆ ಬರ್ತಾನೆ. ಏನಂತ ಅಣ್ಣ ಒಂದು ಅಂತ ಹೇಳಿದ್ದಕ್ಕೆ ಹೊರಗಡೆ ಕೂತ್ಕೊಂಡು ಊಟ ಮಾಡಬೇಕಂತೆ ಅಂತ ಹೇಳಿದಾಗ ಹರಿಗೂ ಯಾಕೋ ಈ ಪ್ಲಾನ್ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆಯಲ್ಲ, ಇದೇ ಪ್ಲಾನ್ ಯೂಸ್ ಮಾಡಿಕೊಂಡು ಮೇಡಮ್ನ ನಾಳೆ ಹಾಸ್ಟೆಲ್ಗೆ ಹೋಗೋದನ್ನ ತಡೆದು ಇಲ್ಲೇ ಉಳಿಸ್ಕೋಬೇಕು, ಇದು ಚೆನ್ನಾಗಿದೆ, ಇದನ್ನು ಯೂಸ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಹೌದು ಮಹಿ ಹೇಳ್ತಾ ಇರೋದ್ರಲ್ಲೂ ಒಂದು ಅರ್ಥ ಇದೆ, ನಾವು ಹೊರಗಡೆ ಕೂತ್ಕೊಂಡು ಊಟ ಮಾಡಿದ್ರೆ ನಾವೆಷ್ಟು ಒಗ್ಗಟ್ಟಾಗಿದ್ದೀವಿ, ಎಷ್ಟು ಅನ್ಯೂನ್ಯತೆಯಿಂದ ಇದ್ದೀವಿ ಅಂತ ಅವ್ರಿಗೂ ಗೊತ್ತಾಗುತ್ತೆ ಅಂತ ಹೇಳಿದ್ದಕ್ಕೆ ಅದಕ್ಕೆ ಹೊರಗೆ ಯಾಕೆ ಹೋಗಿ ಊಟ ಮಾಡಬೇಕು, ಮನೆ ಒಳಗೆ ಊಟ ಮಾಡ್ಬೋದಲ್ಲ ಅಂತ ಹೇಳಿದ್ದಕ್ಕೆ ಹರಿ ಅಲ್ಲಿ ಬೆಳ್ದಿಂಗಳಿಲ್ಲ ಇರೋದಿಲ್ವಲ್ಲ ಅಂತ ಹರಿ ಹೇಳ್ತಾನೆ. ಅವ್ರನ್ನ ಮಾತಾಡ್ಸೋಕೆ ಅಂತ ರೂಮ್ ಹತ್ರ ಬಂದು ಡೋರ್ನ ಬಡಿತಾರೆ. ಆದರೆ ಮಹಾಬಲ ಅವರು ಡೋರ್ನ ಓಪನ್ ಮಾಡೋದಿಲ್ಲ. ಅವಾಗ ರೀ ಓಪನ್ ಮಾಡಿರಿ, ಡೋರ್ ಓಪನ್ ಮಾಡಿರಿ ಅಂತ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ದಿವ್ಯಾ ಅಲ್ಲಿಗೆ ಬರ್ತಾಳೆ. ಏನಾಯ್ತು ಅತ್ತೆ ಅಂತ ಹೇಳಿದ್ದಕ್ಕೆ ಯಾಕೋ ನಿಮ್ಮ ಮಾವ ಡೋರೇ ಓಪನ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಗಾಬರಿ ಆಗುತ್ತೆ. ಒಳಗಡೆಯಿಂದ ಏನೂ ಸೌಂಡ್ ಬರ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಅಕ್ಕ ಅಣ್ಣ ಎಲ್ಲರೂ ಬನ್ನಿ ಇಲ್ಲಿ, ಇವ್ರು ಡೋರ್ ಓಪನ್ ಮಾಡ್ತಾ ಇಲ್ಲ ಅಂತ ಕಿರ್ಚ್ಕೊತಾರೆ. ಆಗ ಎಲ್ಲರೂ ಯಜಮಾನ್ರೆ ಅಂತ ಬಾಗಿಲು ಬಡಿಯೋಕ್ಕೆ ಶುರು ಮಾಡ್ತಾರೆ. ಬಟ್ ಒಳಗಡೆಯಿಂದ ಯಾರೂ ರೆಸ್ಪಾಂಡ್ ಮಾಡೋದಿಲ್ಲ. ಅದಕ್ಕೆ ಡೋರ್ ಹಾಳಾದರೂ ಪರವಾಗಿಲ್ಲ, ಡೋರ್ ಆದರೂ ಹೊಡೀರಿ, ಒಳಗಡೆ ಹೋಗೋಣ ಅಂತ ಚಂದನ ಅವ್ರ ಅಮ್ಮ ಹೇಳಿದಾಗ ಸರಿ ಅಂತ ಅಲ್ಲಿದ್ದವರೆಲ್ಲರೂ ಡೋರ್ನ ಹೊಡಿತಾರೆ. ಒಳಗಡೆ ಬಂದರೆ ಮಹಾಬಲ ಅವರು ಕೆಳಗಡೆ ಬಿದ್ದೋಗಿರ್ತಾರೆ. ಅದನ್ನು ನೋಡಿ ದಿವ್ಯಾ ಕಿರ್ಚ್ಕೊತಾಳೆ ಮಾವ ಅಂತ. ಹಾಗೇನೆ ಚಂದನ ಅವ್ರ ಅಮ್ಮನು ಗಾಬರಿ ಆಗಿರಿ ಎದ್ದೇಳ್ರಿ ಏನಾಯ್ತ್ರಿ ಅಂತ ಮಾತಾಡಿಸ್ತಾ ಇರ್ತಾರೆ. ಇಲ್ಲಿ ಹರಿ ಅಣ್ಣ ಬೆಳ್ದಿಂಗ್ಳು ಊಟ ಮಾಡಿ ನಾವು ಯಾವಾಗಲೂ
ಮಾಡೇ ಇಲ್ಲ ಅಲ್ವಾ ಅಣ್ಣ, ಹೊರಗಡೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಅವ್ರಿಗೂ ಅವ್ರ ಅಭಿಪ್ರಾಯ ಚೇಂಜ್ ಆಗುತ್ತೆ ಅಲ್ವಾ ಅಣ್ಣ. ಅವ್ರ ಮನೆಯಲ್ಲಿ ರಿಚ್ಚಾಗಿ ಊಟ ಮಾಡಿರ್ಬೋದು, ಆದರೆ ಅವ್ರ ಮನೆಯಲ್ಲಿ ಪ್ರೀತಿಗೆ ವಾತ್ಸಲ್ಯಕ್ಕೆ ಬೆಲೆ ಇಲ್ಲ, ರಿಚ್ಚಾಗಿ ಊಟ ಮಾಡಿರ್ತಾರೆ ಅಷ್ಟೇ. ಆದರೆ ನಾವು ಇವಾಗ ಬೆಳ್ದಿಂಗಳಲ್ಲಿ ಕೂತ್ಕೊಂಡು ಊಟ ಮಾಡೋದ್ರಿಂದ ನಮ್ಮ ಮಧ್ಯದಲ್ಲಿ ಎಷ್ಟು ಬಾಂಡಿಂಗ್ ಇದೆ, ನಮ್ಮ ಮನೆ ಬಗ್ಗೆ ಅಭಿಪ್ರಾಯಗಳು ಅವ್ರಿಗೊಬ್ಬರೇ ಅಲ್ಲ, ಹೊರಗಡೆ ಜನಗಳಿಗೂ ಇಡೀ ಈ ಊರಿನ ಅಭಿಪ್ರಾಯಗಳೇ ಬದಲಾಗುತ್ತೆ, ನಮ್ಮ ಮನೆ ಬಗ್ಗೆ ಇರೋ ಅಭಿಪ್ರಾಯಗಳೇ ಚೇಂಜ್ ಆಗುತ್ತೆ ಅಣ್ಣ. ಬನ್ನಿ ಅಣ್ಣ, ಹೊರಗಡೆ ಕೂತ್ಕೊಂಡು ಊಟ ಮಾಡೋಣ, ಇನ್ನೂ ಏನಣ್ಣ ಯೋಚನೆ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಹೌದಲ್ವಾ ಅಂತ ಮಹಿಗೂ ಅನ್ಸುತ್ತಂತೆ. ಅದ್ರ ಮಧ್ಯದಲ್ಲಿ ಅವ್ರ ಅಪ್ಪ ಮಾತಾಡ್ತಾನೆ ಇರ್ತಾರೆ. ಅದಕ್ಕೆ ನೀನು ಯಾಕಯ್ಯ ಮಾತಾಡ್ತಾ ಇದೀಯಾ, ನೀನು ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ ಕಂಟಿ ಬೈತಾನೆ. ಅದಕ್ಕೆ ನೀವು ಮಾತಾಡಲ್ವಲ್ಲ ಮೈಸನ್, ಅದಕ್ಕೆ ನಾನು ಮಧ್ಯದಲ್ಲೇ ಮಾತಾಡ್ತಾ ಇರ್ತೀನಿ, ನಿಮ್ಮ ಮೀಟಿಂಗ್ಸ್ ಎಲ್ಲ ಮುಗ್ದಿದ್ರೆ ನನಗೆ ಬೇಗ ಹೊಟ್ಟೆಗೆ ಹಾಕ್ತೀರಾ ಅಂತ ಹೇಳಿದಾಗ ನಿನಗೆ ಟೈಮ್ಗೆ ಗಡತ್ತಾಗ ಬೇಕು ಅಲ್ವಾ ಅಂತ ಮಹಿ ಹೇಳ್ತಾನೆ. ಅದಕ್ಕೆ ಬೇಕು ಕಣ್ರೋ, ಬೇಗ ಬರ್ರೋ ಅಂತ ಅಂದಿದ್ದಕ್ಕೆ ನಿಂಗೆ ತಿನ್ನೋದು ಅಲ್ಲಿ ಹೋಗಿ ಬಿತ್ಕೊಳ್ಳೋದು ಅಷ್ಟೇ ಗೊತ್ತಿರೋದು ಅಲ್ವಾ, ಹಿಂಗೆ ಬೇರೆ ಇನ್ನೇನು ಗೊತ್ತಿಲ್ವಲ್ಲ ಅಂತ ಮಹಿ ಹೇಳ್ತಾನೆ. ಅದಕ್ಕೆ ಅಣ್ಣ ಏನಣ್ಣ ಯೋಚನೆ ಮಾಡ್ತಾ ಇದೆಯಾ, ಅವ್ರಿಗೆ ಅವ್ರ ಅಭಿಪ್ರಾಯ ಬದಲಾಗಬೇಕು, ನಮ್ಮ ಮನೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಬೇಕು, ನಮ್ಮಲ್ಲಿ ಒಬ್ರು ಆಗಬೇಕು ಅಂದರೆ ಬೆಳ್ದಿಂಗ್ಳು ಊಟ ಮಾಡೋಣ ಅಣ್ಣ, ನಾವು ಯಾವಾಗಲೂ ಊಟ ಮಾಡೇ ಇಲ್ಲ ಅಲ್ವಾ, ಬನ್ನಿ ಅಣ್ಣ ಅಂತ ಹೇಳಿದಾಗ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಜೇನಿನ ಗೂಡು ನಾವೆಲ್ಲ ಅಂತ ಹಾಡು ಹೇಳ್ತಾನೆ. ಹಂಗ ಮುತ್ತುಗೂ ಖುಷಿ ಆಗುತ್ತೆ. ಕಂಟಿನ ಕೇಳಿದ್ದಕ್ಕೆ ನಿಮಗೆಲ್ಲ ಓಕೆ ಅಂದರೆ ಓಕೆ ಅಂತ ಹೇಳ್ತಾನೆ. ಎಲ್ರಿಗೂ ಖುಷಿ ಆಗುತ್ತೆ. ಸರಿ ಆಯಿತು, ನಿನ್ನ ತಟ್ಟೆಗಳೆಲ್ಲ ತೊಗೊಂಡು ಬಾ, ನಾನು ಊಟನ ತೊಗೊಂಡು ಬರ್ತೀನಿ ಅಂತ ಎಲ್ಲರೂ ಹೊರಗಡೆ ಕೂತ್ಕೊತಾರೆ. ಇನ್ನೂ ಬಂದಿರಲ್ಲ, ಅದಕ್ಕೆ ಹರಿ ಚಂದನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಚಂದನ ಅಷ್ಟರೊಳಗಡೆ ಬರ್ತಾಳೆ. ಬನ್ನಿ ಬನ್ನಿ, ನಿಮಗೋಸ್ಕರನೇ ವೆಯ್ಟ್ ಮಾಡ್ಕೊತಾ ಇದೆ, ಆ ಕಡೆ ಹೊತ್ತೋ ಅಂತ ಅಂದ್ಬಿಟ್ಟು ಆ ಕಡೆ ಹೋಗೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಪರವಾಗಿಲ್ಲ, ನಾನು ಇಲ್ಲೇ ಕೂತ್ಕೊತೀನಿ ಅಂತ ಮಹಿ ಪಕ್ಕದಲ್ಲಿ ಕೂತ್ಕೊತಾಳೆ. ಆಗ ನಟರಾಜ್ ಅವರು ಗಂಡನ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಒಳ್ಳೇದಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಹರಿ ಇಲ್ಲ, ಅವ್ರಿಗೆ ಸ್ವಲ್ಪ ಸಂಕೋಚ ಜಾಸ್ತಿ ಅಂತ ಹೇಳ್ತಾನೆ. ಅದಕ್ಕೆ ಮದುವೆ ಆಗುವಾಗ ಇಲ್ಲದೆ ಇದ್ದಿದ್ದ ಸಂಕೋಚ ಇವಾಗ ಬಂದ್ಬಿಡ್ತಾ ಅಂತ ನಟರಾಜ್ ಅವರು ಹೇಳ್ತಾರೆ. ಅದಕ್ಕೆ ಹರಿ ಅಣ್ಣ ಅಪ್ಪನಿಗೆ ಸ್ವಲ್ಪ ಮುದ್ದೆ ಹಾಕೊಡು, ಬಾಯಿ ಆದರೂ ಮುಚ್ಚಲಿ ಅಂತ ಹೇಳಿದಾಗ ಅಪ್ಪ ನಾನು ನಿಮಗೆ ಮುದ್ದೆ ಬಡಿಸ್ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಇಲ್ಲ, ನನ್ನ ಸೊಸೆಗೆ ಫಸ್ಟ್ ಕೊಡು ಅಂತ ನಟರಾಜ್ ಅವರು ಹೇಳ್ತಾರೆ. ಅದಕ್ಕೆ ಚಂದನ ನನಗೆ ಮುದ್ದೆ ತಿಂದ ಅಭ್ಯಾಸ ಇಲ್ಲ ಅಂತ ಹೇಳಿದ್ದಕ್ಕೆ ನಟರಾಜ್ ಅವರು ಮುದ್ದೆ ತಿಂದಂ ಬೆಟ್ಟಂ ಪುಡಿ ಮಾಡ್ದಮ್ ಅಂತ ಏನೋ ಹೇಳ್ತಾರೆ. ಅದಕ್ಕೆ ಇದೇನಪ್ಪ ಯಾವುದ್ಯಾವುದೋ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದೀರಾ, ಮಧ್ಯದಲ್ಲಿ ಯಾವುದ್ಯಾವುದೋ ಭಾಷೆ ಬರ್ತಾ ಇದೆಯಲ್ಲ ಅಂತ ಹೇಳಿದ್ದಕ್ಕೆ ಅದು ಮುದ್ದೆ ತಿಂದವರು ಬೆಟ್ಟನ ಪುಡಿ ಮಾಡ್ತಾರೆ ಅಂತ ಅರ್ಥ ಕಣೋ ಮೈಸನ್ ಅಂತ ಹೇಳಿದ್ದಕ್ಕೆ ಅಯ್ಯೋ 2 ಕ್ವಾಟ್ ಹೊಡೆದ್ರೆ ನಿನಗೆ 2 ಹೆಜ್ಜೆ ಇಡೋಕ್ಕಾಗೋದಿಲ್ಲ, ಇದು ಬೆಟ್ಟನ ಪುಡಿ ಮಾಡ್ತೀಯಾ ಅಂತ ಹೇಳಿದಾಗ ಮುತ್ತು ನಾನು ನಿಮಗೆ ಅನ್ನನೇ ಬಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅನ್ನನೇ ಬಡಿಸ್ಕೊಡ್ತಾರೆ. ನಾವು ಊಟ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಮುತ್ತು ನಿಮಗೆ ನಮ್ಮನೆ ಊಟ ಹಿಡಿಸ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಸರಿ ನೀವು ಊಟ ಮಾಡಿ ಅಂತ ಮುತ್ತು ಹೇಳಿದಾಗ ಹಾಂ ಊಟ ಮಾಡ್ತೀನಿ ಅಂತ ಊಟ ಮಾಡೋದಕ್ಕೆ ಮುತ್ತು ಶುರು ಮಾಡ್ತಾನೆ. ಆಗ ಹರಿ ನಮಗೆ ಮನೆ ಊಟನೇ ಇಷ್ಟ, ಈಗ ಅವಾಗವಾಗ ನಮಗೆ ಈ ಥರ ಟೈಮ್ ಸಿಕ್ಕಿದಾಗೆಲ್ಲ ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಕೊಂಡು ಎಂಜಾಯ್ ಮಾಡ್ತೀವಿ. ಹೊರಗಡೆ ಹೋಟೆಲ್ ಊಟ ಹಾಸ್ಟೆಲ್ ಊಟ ಅಂದರೆ ಹೇಗೆ ಮಾಡಿರ್ತಾರೋ ಹೇಗೋ ಅದನ್ನು ತಿಂದು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳಕ್ಕಾಗತ್ತಾ, ನಮಗೆ ಹೊರಗಡೆ ಊಟ ಅಂದರೆ ಇಷ್ಟನೇ ಆಗೋದಿಲ್ಲ. ಮನೆಯಲ್ಲಿ ಈ ಥರ ಆರಾಮಾಗಿ ಖುಷಿಯಾಗಿ ಹೊರಗಡೆ ಕೂತ್ಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಆಗ ಅವನ ಮುಖನೇ ಎಲ್ಲರೂ ನೋಡ್ತಾ ಇರ್ತಾರೆ. ಆಗ ಮಹಿ ಹೌದು, ಅದಕ್ಕೆ ಈ ಥರ ಊಟ ಮಾಡೋದಕ್ಕೂ ಪುಣ್ಯ ಮಾಡಿರಬೇಕು ಗೊತ್ತಾ ಅಂತ ಹೇಳ್ತಾ ಇರ್ತಾರೆ. ಅದನ್ನು ನೋಡಿ ಜನಗಳೆಲ್ಲರೂ ಆ ಕಡೆ ಈ ಕಡೆ ಅಪ್ಪ ನೋಡಪ್ಪ ಏನಿದು ಹಿಂಗೆ ಖುಷಿಯಾಗಿ ಊಟ ಮಾಡ್ತಾ ಇದ್ದಾರಲ್ಲ ಅಂತ ಓಡಾಡ್ತಾ ಇರ್ತಾರೆ. ಅದನ್ನು ನೋಡಿದಿಂದ ಚಂದನ ಏನಿದು ಅಂತ ನೋಡ್ತಾ ಇರ್ತಾಳೆ. ಅದಕ್ಕೆ ಅವ್ರ ಕಡೆ ಎಲ್ಲ ನೀವು ತಲೆ ಕೆಡಿಸ್ಕೊಬಿಡಿ, ಅದಕ್ಕೆ ಅವರೆಲ್ಲ ನಮ್ಮ ಗಂಧದ ಗುಡಿ ಫ್ಯಾನ್ಸು, ನೀವು ಆರಾಮಾಗಿರಿ, ಅವರೆಲ್ಲರೂ ನಮ್ಮನ್ನು ಅವಾಗವಾಗ ಈ ಥರ ನೋಡೋಕೆ ಬರ್ತಾ ಇರ್ತಾರೆ ಅಂತ ಹೇಳಿದ್ದಕ್ಕೆ ನಟರಾಜ್ ಅವರು ಹೊರಗಡೆ ಜನಗಳು ಆಡೋ ಮಾತಿಗೆ ನಾವು ತಲೆ ಕೆಡಿಸ್ಕೊಬಾರ್ದಮ್ಮ, ನೀನು ಆರಾಮಾಗಿ ಊಟ ಮಾಡು ಅಂತ ಹೇಳಿದಾಗ ಚಂದನ ಖುಷಿಯಾಗಿ ಊಟ ಮಾಡ್ತಾ ಇರ್ತಾಳೆ. ಆಗ ಹೊರಗಡೆ ಜನಗಳು ನಾನು ಅಂದ್ಕೊಂಡಿದ್ದೆ ಈ ಮನೆ ಗಂಡ್ಮಕ್ಳು ತುಂಬ ಒಳ್ಳೆಯವರು, ಇವ್ರಿಗೆ ಕೆಟ್ಟದಾಗೋಕ್ಕೆ ಸಾಧ್ಯನೇ ಇಲ್ಲ, ಒಂದಲ್ಲ ಒಂದಿನ ಒಳ್ಳೇದಾಗೇ ಆಗುತ್ತೆ, ಇವಾಗ ನೋಡಿ ಇದು ಗಂಧದ ಗುಡಿ ಅಂದರೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಕಲ್ಯಾಣಿ ಮತ್ತು ಅವರ ಅಣ್ಣ ಇದೇನಣ್ಣ ಇವಳು 4 ದಿನಕ್ಕೆ ಓಡೋಗ್ತಾಳೆ ಅಂತ ಅಂದರೆ 4 ಜನ ಗಂಡ್ಮಕ್ಳ ಜೊತೆಗೆ ಊಟ ಮಾಡ್ತಾ ಕೂತಿದ್ದಾಳಲ್ಲ ಇವಳು ಅಂತ ಇಬ್ರು ಬೈಕೊತಾ ಇರ್ತಾರೆ. ಇವರು ಎಲ್ಲರೂ ಖುಷಿಯಾಗಿ ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ. ತುಂಬಾ ಖುಷಿಯಾಗಿ ನಗ್ನಾಗ್ತಾ ಮಾತಾಡಿಕೊಂಡು ಊಟ ಮಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಮನೆ ಮುಂದೆ ಒಂದು ಕಾರ್ ಬರುತ್ತೆ. ಯಾರಿದು ಅಂತ ಎಲ್ಲರೂ ಸೈಡಿಂದ ನೋಡ್ತಾ ಇರ್ತಾರೆ. ಆಗ ಆರ್ಯ ಮತ್ತು ದಾಸ್ ಇಬ್ರು ಕಾರಿಂದ ಹೊರಗಡೆ ಇಳಿತಾರೆ. ಅವ್ರನ್ನ ನೋಡಿ ಚಂದನ ಮತ್ತು ಹರಿ ತುಂಬಾ ಶಾಕ್ ಆಗಿ ಎದ್ದು ನಿಂತ್ಕೊತಾರೆ. ಮನೆಯವರೆಲ್ಲರೂ ಯಾರಿರ್ಬೋದು ಇವರು ಅಂತ ಗಮನಿಸ್ತಾ ಇರ್ತಾರೆ. ಅಲ್ಲಿದ್ದ ಜನಗಳು ಎಲ್ಲರೂ
ಗಾಬರಿ ಆಗ್ತಾ ಇರ್ತಾರೆ, ಯಾರಿದು ಅಂತ ಅಂದ್ಬಿಟ್ಟು. ಆಗ ಆರ್ಯ, ಇವರೇನೆ ನನ್ನ ಲೈಫ್ನ ಹಾಳು ಮಾಡಿದ್ದು, ನನ್ನ ಲವ್ ಲೈಫ್ನ ಹಾಳು ಮಾಡಿದ್ದು ಇವರೇನೆ, ಇವ್ರನ್ನ ಒಬ್ರು ಬಿಡಿ ಹೊಡೆದಾಕಿ ಅಂತ ಹೇಳ್ತಿಂತಾನೆ. ಹಾಗೇನೆ ದಾಸ್ ಕೂಡ ನಮ್ಮನೆ ನೆಮ್ಮದಿನ ಹಾಳು ಮಾಡಿದವರು ಇವರೇನೆ, ಒಬ್ರು ಬಿಡ್ಬೇಡಿ, ಒಬ್ಬೊಬ್ರು ಹೊಡೆದಾಕಿ ಅಂತ ರೌಡಿಗಳಿಗೆ ಹೇಳ್ತಾರೆ. ಆಗ ರೌಡಿಗಳು ಅಲ್ಲೇ ನಿಂತಿರ್ತಾರೆ. ಅದಕ್ಕೆ ಆರ್ಯ, ಹೋಗ್ರೋ ಅವ್ರನ್ನ ಹೊಡೆದಾಕ್ರೋ ಅಂತ ಹೇಳಿದ ತಕ್ಷಣ ಎಲ್ರೂ ಮುಂದೆ ಬಂದು ಎಲ್ರಿಗೂ ಹೊಡೆಯೋಕ್ಕೆ ಶುರು ಮಾಡ್ತಿರ್ತಾರೆ. ಹಂಗ ಚಂದನ ದಾಸ್ ಹತ್ರ ಬಂದು, ಅಣ್ಣ ನಿಲ್ಸಣ್ಣ, ಇವರೆಲ್ಲ ಯಾಕಣ್ಣ ಈ ಥರ ಹೊಡಿತಾ ಇದ್ದಾರೆ, ಇದೆಲ್ಲ ಏನಣ್ಣ ಇದು, ನಿಲ್ಸಣ್ಣ, ಇವ್ರದ್ದು ಯಾರ್ದು ತಪ್ಪಿಲ್ಲ ಅಣ್ಣ ಇದರಲ್ಲಿ, ದಯವಿಟ್ಟು ಇದನ್ನೆಲ್ಲ ನಿಲ್ಸೋಣ ಅಂತ ಹೇಳಿದಾಗ ಆರ್ಯ ಬಾಯಿ ಮುಚ್ಕೊಂಡು ನೀನು ಕಾರ್ನ ಹತ್ತು ಅಂತ ದಾಸು ಹೇಳ್ತಾರೆ ಚಂದನಗೆ. ಅದಕ್ಕೆ ಚಂದನ, ಅಣ್ಣ ನೀನು ಇವಾಗ ಇದನ್ನೆಲ್ಲ ನಿಲ್ಲಿಸ್ಲಿಲ್ಲ ಅಂತ ಅಂದರೆ ನಾನು ಈಗಲೇ ಪೊಲೀಸಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಕತ್ತಿಗೆ ಕೈ ಹಾಕಿ, ಏನೇ ಇದೆ ಅಣ್ಣನಿಗೆ ಹೆದರಿಸ್ತೀಯ ನೀನು, ನನ್ನನ್ನೇ ಹೆದರಿಸ್ತಾ ಇದೀಯ ನೀನು ಅಂತ ಅಂದ್ಬಿಟ್ಟು ತಳ್ತಾರೆ. ಚಂದನ ಆ ಕಡೆ ಹೋಗಿ ಬೀಳ್ತಾಳೆ. ಎಲ್ರೂ ಅದಕ್ಕೆ ನೀವು ಒಳಗೆ ಹೋಗಿ ಎತ್ಕೆ ಅಂತ ಮಹಿ ಕಂಟಿ ಎಲ್ಲರೂ ಹೇಳ್ತಾ ಇರ್ತಾರೆ. ಅಂದರೆ ಚಂದನ ನಿಲ್ಲಿಸೋಣ ಅಂದರೆ ಯಾರೂ ನಿಲ್ಲಿಸೋದಕ್ಕೆ ರೆಡಿ ಇರೋದಿಲ್ಲ. ಅವರು ಇದನ್ನೆಲ್ಲದನ್ನು ಅಬ್ಸರ್ವ್ ಮಾಡ್ತಾ ಹಾಗೆ ಊಟ ಮಾಡ್ತಾ ಕೂತಿರ್ತಾರೆ. ಆದರೆ ಅವ್ರು ಮಾತ್ರ ಎದ್ದಿರೋದಿಲ್ಲ, ಎಲ್ಲರೂ ಹೊಡೆದಾಡ್ತಾ ಇರ್ತಾರೆ. ಚಂದನಗೆ ತುಂಬಾ ಬೇಸರ ಆಗ್ತಾ ಇರುತ್ತೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.